ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ನಾನು ಮೋಸ ಹೋಗ್ಬಿಟ್ಟೆ. ನಿಮ್ಮನ್ನ ನಂಬಿ ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಮೀರಾ, ಏನು ಆಗಲ್ಲ, ಈಗ್ಲೂ ಈ ಮದ್ವೆ ಆಗುತ್ತೆ. ಮೇಡಮ್, ಇದನ್ನೆಲ್ಲ ನೋಡ್ತಿದ್ರೆ ನನ್ ಮದ್ವೆ ಆಗತ್ತೆ ಅಂತ ನನಗ್ ನಂಬಿಕೆನೆ ಬರ್ತಿಲ್ಲ. ನನಗ್ ಸಾವೇ ಗತಿ ಅನ್ಸುತ್ತೆ. ನಾನ್ ಸಾಯ್ತೀನಿ. ಮೀರಾ ನಿಂತ್ಕೋ. ಸುಮ್ನೆ ನಿಂತ್ಕೊಳೆ. ಮೀರಾ ಅಂತೆ ಹೋಗ್ತಾಳೆ, ಸಾಯ್ತಾಳೆ. ಇನ್ನೊಬ್ರು ಸಂಸಾರ ಹಾಳು ಮಾಡೋರು ಬದುಕಿರ್ಬಾರ್ದು, ಸತ್ ಹೋಗ್ಲಿ. ಅಯ್ಯೋ ಅಜ್ಜಿ, ನಿಮ್ ಬಾಯಿ ಸುಮ್ನೆ ಇರೋದಿಲ್ವಾ ಅಜ್ಜಿ? ನಿಮ್ ಮನ್ಸು ಯಾವಾಗಿಂದ ಇಷ್ಟೊಂದು ಕಲ್ಲಾಯ್ತು ಅಂತ? ಮುಚ್ಚೆ ಬಾಯಿ. ಕಲ್ಲು ಮನ್ಸು ನಂದಲ್ಲ, ನಿಂದು. ಅಲ್ಲ ಕಣೆ, ನೀನ್ ಬದುಕಿದ್ದಾಗ್ಲೇ ನಿನ್ ಗಂಡಂಗ್ ಇನ್ನೊಂದು ಮದುವೆ ಮಾಡಕ್ ಹೊರಟಿದ್ಯಲ್ಲ, ನಿನ್ ಮನ್ಸು ಕಲ್ಲಲ್ದಲ್ಲ ಇನ್ನೇನೆ? ನೋಡಿ ಅಜ್ಜಿ, ಯಾರು ಒಪ್ಕೊಳ್ಳಿ ಬಿಡ್ಲಿ, ಅರ್ಜುನ್ ಸರ್ಗೂ ಮೀರಾಗೂ ಮದ್ವೆ ಆಗೇ ಆಗತ್ತೆ. ಯಾರೇನೇ ಮಾಡಿದ್ರು ಮೀರಾ ಇಷ್ಟು ದಿನ ಮನೇಲಿ ಇದ್ದಿದ್ದು ಸತ್ಯ. ಅದು ಜನಕ್ಕೆಲ್ಲ ಗೊತ್ತಿರೋ ಸತ್ಯ ಕೂಡ. ಅವಳ ಜೊತೆ ಮದ್ವೆ ಫಿಕ್ಸ್ ಆಗಿರೋದು ಸತ್ಯ. ಅವಳು ಅರ್ಜುನ್ ಸರ್ನ ಪ್ರೀತಿಸ್ತಾ ಇರೋದು ಸತ್ಯ. ಸುಮ್ನೆ ಇರೆ. ಈ ನಿರ್ಧಾರ ನಿನ್ ಕೈಯಲ್ಲಿಲ್ಲ. ಅದು ಅರ್ಜುನ್ಗೆ ಬಿಟ್ಟಿರೋ ನಿರ್ಧಾರ. ಅವನೇನ್ ಮಾಡ್ಬೇಕು ಅದನ್ನ ಮಾಡ್ತಾನೆ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಅವನೇನೋ ಮುಖವಾಡನ ಬಯಲ್ ಮಾಡ್ತೀನಿ ಅಂತ ಹೋಗಿದ್ದಾನೆ. ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗತ್ತೆ. ಮೀರಾ, ಇದರಲ್ಲಿ ನಿನ್ನ ಆಟಗಳೆಲ್ಲ ಸೆರೆಯಾಗಿದೆ. ಇಷ್ಟು ದಿನ ನೀನು ಆಡಿದ ಆಟಗಳಿಗೆಲ್ಲ ತೆರೆ ಬೀಳೋ ಸಮಯ ಬಂದೇ ಬಿಡ್ತು. ಸೇವಂತಿ ಮುಗ್ಧತೆನ ಬಳಸ್ಕೊಂಡು ನನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ನೋಡ್ತಾ ಇರು, ಈಗ ಅದೇ ಸೇವಂತಿ ಮುಂದೆ ನಿನ್ನ ಮುಖವಾಡನ ಹೇಗೆ ಕಳ್ಚಿಡ್ತೀನಿ ಅಂತ. ನಿನ್ನ ನಿಜವಾದ ಬಣ್ಣ ಗೊತ್ತಾದ ಮೇಲೆ ನನ್ನ ಸೇವಂತಿನೇ ಬಂದು ನಿನ್ನ ಕಪಾಳಕ್ಕೆ ಬಾರಿಸ್ತಾಳೆ. ಈ ಸಮಯಕ್ಕೋಸ್ಕರನೇ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಕೊನೆಗೂ ಶತ್ರು ಸಂಹಾರದ ದಿನ ಬಂದೇ ಬಿಡ್ತು. ಯಾರನ್ನ ಶತ್ರು ಅಂತಿದ್ದೀರಾ ಅರ್ಜುನ್ ಸರ್? ಇನ್ಯಾರನ್ನ? ನಿನ್ನನ್ನೇ. ನಾನಂತದ್ ಏನ್ ಮಾಡ್ದೆ? ವಾವ್, ಏನ್ ನಾಟಕ ಮಾಡ್ತೀಯ? ನೀನು ಮಾಡಿರೋ ಅನ್ಯಾಯ ಒಂದಾ ಎರಡಾ? ಸರ್, ನಾನು ಅನ್ಯಾಯ ಮಾಡಿದ್ದೀನ? ಅಲ್ಲ ಸರ್, ನನ್ ಮೇಲೆ ಯಾಕೆ ಸರ್ ಈ ತರ ಅನುಮಾನ? ಹಲೋ, ನನಗೆ ನಿನ್ನ ಮೇಲೆ ಅನುಮಾನ ಬಂದಿದ್ದು ಇವತ್ತಲ್ಲ. ನನ್ನ ಮೊಬೈಲಿಂದ ನಿನ್ನ ಮೊಬೈಲ್ಗೆ ಮಧ್ಯರಾತ್ರಿಯಲ್ಲಿ ಕಾಲ್ ಹೋಗಿರೋ ತರ ಸೇವಂತಿ ಕೋರ್ಟಲ್ಲಿ ಸಾಕ್ಷಿ ಪ್ರೊಡ್ಯೂಸ್ ಮಾಡಿದ್ಲಲ್ಲ, ಅವತ್ತೇ ಅನುಮಾನ ಬಂತು. ನಿನ್ನ ಕೈವಾಡ ಇಲ್ದೆ ಇದು ಸಾಧ್ಯನೇ ಇಲ್ಲ ಅಂತ ನನಗವತ್ತೇ ಅರ್ಥ ಆಯ್ತು. ಒಬ್ಬ ಲಾಯರ್ ಆಗಿ ಇಷ್ಟು ಸಿಂಪಲ್ ವಿಷಯನ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡ ನಾನಲ್ಲ. ಸರ್, ಇಷ್ಟಕ್ಕೆ ನೀವು ನನ್ ಮೇಲೆ ಅನುಮಾನ ಪಟ್ರಾ? ಅವತ್ತು ನಿಮ್ ನಂಬರಿಂದ ನನಗ್ ಫೋನ್ ಬಂದಿದ್ದೆ ಗೊತ್ತಿಲ್ಲ. ನಾನು ಇದ್ದೇ ಕಣ್ಣಲ್ಲಿ ಪಿಕ್ ಮಾಡಿದ್ದೀನಿ ಅನ್ಸುತ್ತೆ. ಅದ್ರ ಪಾಡ್ಗದು 1 hour ಡ್ಯೂರೇಷನ್ ತೋರಿಸಿದೆ. ಆದ್ರೆ ಫೋನ್ ಮಾಡಿದ್ ಯಾರು ಅಂತ ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಫೋನ್ ಮಾಡಿದ್ದು ನನ್ನ ತಮ್ಮ ಅಶ್ವಿನ್. ಹೇ ಮೀರಾ, ಕಾಲ್ ಕಟ್ ಮಾಡಬೇಡ. 1 ಗಂಟೆವರೆಗೂ ಹೀಗೆ ಮಾತಾಡ್ತಾ ಇರು.
ಅಂತ ಹೇಳಿದ್ದವನೇ ತಾನೆ? ಸರ್, ಈ ವಿಷಯ ನಿಮ್ಗೆ? ಹೊರಗಡೆ ಇರೋ ನಿನ್ನನ್ನೇ ಹಿಡಿದಿದ್ದೀನಿ, ಇನ್ನು ಮನೆ ಕಳ್ಳನ್ ಹಿಡಿಯೋದು ಕಷ್ಟನಾ ನನಗೆ? ಗಂಡ ಹೆಂಡತಿನ ದೂರ ಮಾಡೋ ಆಟದಲ್ಲಿ ಪಗಡೆ ಬೀಸ್ತಾ ಇದ್ದಿದ್ದು ನೀನು ಮಾತ್ರ ಅಲ್ಲ, ನಿನ್ ಜೊತೆ ಅಶ್ವಿನ್ನೂ ಇದ್ದ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನೆ ಇದ್ದೆ ಅಂದ್ರೆ, ನೀನ್ ಈ ನಾಟಕನ ಯಾಕೆ ಆಡ್ತಿದ್ಯಾ ಅಂತ ನಾನು ತಿಳ್ಕೋಬೇಕಾಗಿತ್ತು. ನಾನು ಸುಮ್ಮನೆ ತಮಾಷೆ ಕರಿಕೊಟ್ಟು ಹಾಕಿಲ್ಲ. ನದಿ ಮೂಲ ಋಷಿ ಮೂಲನ ಕಂಡುಹಿಡಿಯಕ್ಕಾಗಲ್ಲ ಅಂತಾರೆ. ನಾನು ಮನಸ್ಸು ಮಾಡಿದ್ರೆ ಅದನ್ನೇ ಕಂಡು ಹಿಡಿತೀನಂತೆ. ಇನ್ನು ನಿನ್ನ ಮೂಲ ಗೊತ್ತಾಗಲ್ವಾ? ನನ್ನ ಹೆಂಡ್ತಿನೇ ಅವನ ಮಗುನ ಕೊಂದಿರೋದು ಅಂತ ತಪ್ಪು ತಿಳ್ಕೊಂಡು ಅವನು ನಿನ್ ಜೊತೆ ಕೈ ಜೋಡಿಸ್ದ. ನೀವೆಲ್ಲ ಪ್ಲಾನ್ ಮಾಡಿಕೊಂಡು ನನ್ನ ಸೇವಂತಿನ ದೂರ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಪಾಪ ಸೇವಂತಿ, ನೀನ್ ತುಂಬಾ ಒಳ್ಳೆಯವಳು, ನಿನ್ನನ್ನು ನಾನು ಮದುವೆ ಆದ್ರೆ ನನ್ನ ಜೀವನ ಬೆಳಗುತ್ತೆ ಅಂತ ತಪ್ಪು ತಿಳ್ಕೊಂಡಿದ್ದಾಳೆ. ಆದ್ರೆ ನೀನಿಂತ ಕುತಂತ್ರಿ ಅಂತ ಗೊತ್ತಾದ್ರೆ ಈ ಮದುವೆ ನಡೆಯುತ್ತೆ ಅಂತ ಅನ್ಕೊಂಡಿದೀಯಾ? ನೀನು ಮಾಡಿರೋ ಈ ತಪ್ಪನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಸರ್, ಇದ್ರಲ್ಲಿ ನಂತೇನೂ ತಪ್ಪಿಲ್ಲ ಸರ್. ನನಗ್ ನಿಮ್ ಮೇಲೆ ಇಷ್ಟ ಇದ್ದಿದ್ ನಿಜ. ಸೇವಂತಿ ಮೇಡಮ್ ಬಂದು ನನ್ ಗಂಡನ್ ಮದ್ವೆ ಆಗು, ನಾನ್ ನಿನಗ್ ಸಹಾಯ ಮಾಡ್ತೀನಿ ಅಂದಾಗ ನಾನು ಒಪ್ಕೊಂಡಿದ್ದು ಇದೇ ಕಾರಣಕ್ಕೆ. ನನ್ ತಪ್ಪು ಅನ್ನೋದಾದ್ರೆ ಇದ್ರಲ್ಲಿ ಸೇವಂತಿ ಮೇಡಮ್ದು ತಪ್ಪಿದೆ. ಅಶ್ವಿನ್ದಂತೂ ಇನ್ನೂ ದೊಡ್ಡ ತಪ್ಪಿದೆ. ಅಂತವ್ನಿಗೆ ಕ್ಷಮಿಸಿದೀರಾ ಅಂದ್ಮೇಲೆ ನನ್ನನ್ನು ಯಾಕೆ ಕ್ಷಮಿಸಬಾರ್ದು? ಈಗ ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದೆ ನೋಡು. ಅಶ್ವಿನ್ನ ಕ್ಷಮಿಸಿದಾಗೆ ನಿನ್ನನ್ನು ಕ್ಷಮಿಸಬಹುದಾಗಿತ್ತು. ಅದು ನೀನು ಮೀರಾ ಆಗಿದ್ದಿದ್ರೆ. ಆದ್ರೆ ಮೀರಾ, ಮೀರಾ, ನೀನು ಸಾಕ್ಷಿ ತಂಗಿ ಸೋನಾಕ್ಷಿ.